ಈ ಸೆಕೆಂಡ್ ಪ್ರೆಗ್ನೆನ್ಸಿ ಅನ್ನೋದು ಅಷ್ಟು ಈಸಿ ಅಲ್ಲಪ್ಪ. ಎಲ್ಲ ಹೇಳ್ತಾರೆ ಸೆಕೆಂಡ್ ಪ್ರೆಗ್ನೆನ್ಸಿ ಆದ ತಕ್ಷಣ ಮೊದಲನೇ ಮಗು ತುಂಬಾ ಇಂಡಿಪೆಂಡೆಂಟ್ ಆಗುತ್ತೆ ಅಂತ. ಆದ್ರೆ ನಮ್ಮನೇಲಿ ತುಂಬಾನೇ ಉಲ್ಟಾ ಆಗ್ತಿದೆ. ನಾನ್ ಪ್ರೆಗ್ನೆನ್ಸಿ ಆಗೋಕ್ಕೂ ಮುಂಚೆ ಎಷ್ಟು ಇಂಡಿಪೆಂಡೆಂಟ್ ಆಗಿ ಇದ್ನೋ, ಈಗ ನಾನ್ ಪ್ರೆಗ್ನೆನ್ಸಿ ಆದ್ಮೇಲೆ ಅಷ್ಟೇ ನನ್ನ ಅಟ್ಯಾಚ್‌ಮೆಂಟ್ ಆಗ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಪ್ರತಿ ಒಂದ್ ವಿಚಾರದಲ್ಲೂ ನಾನು ಇರ್ಲೇಬೇಕು ಅವ್ನಿಗೆ ಜೊತೆಲಿ. ಅಷ್ಟು ಅಮ್ಮ, ಅಮ್ಮ, ಅಮ್ಮ ಅಂತ ನಾನ್ ಹಿಂದೆನೇ ಓಡಾಡ್ತಾ ಇರ್ತಾನೆ. ಆದ್ರೆ ನಾನ್ ಸೇರ್ಸಿರೋ ಸ್ಕೂಲಿಂದ ನಂಗೆ ತುಂಬಾನೇ ಹೆಲ್ಪ್ ಆಗ್ತಿದೆ. ಅವ್ನಿಗೆ ಒಂದ್ ಹೋಮ್ ವರ್ಕು ಏನು ಕೊಡಲ್ಲ. ನಾನ್ ಅಷ್ಟು ಫೋರ್ಸಬಲ್ ಆಗಿ ಏನ್ ಬರ್ಸ್ಬೇಕು ಅಂತ ಏನು ಇಲ್ಲ. ಇದನ್ನೆಲ್ಲ ಬರ್ಸ್ತಾ ಇರೋದು ನಾನ್ ಮನೇಲಿ ಸುಮ್ನೆ ಅಷ್ಟೇ. ಸ್ಕೂಲಿಂದ ಯಾವುದೇ ಹೋಮ್ ವರ್ಕು ಕೊಡಲ್ಲ. ಎಕ್ಸಾಮ್ಸು, ಟೆಸ್ಟು ಅನ್ನೋ ಟೆನ್ಷನು ಇಲ್ಲ. ಯಾಕಂದ್ರೆ ಈ ಮಕ್ಳಿಗೆ ಎಕ್ಸಾಮ್, ಟೆಸ್ಟ್ ಏನು ಕೊಡಲ್ಲ. ಇವ್ರ ಸ್ಕೂಲಲ್ಲಿ ಎಕ್ಸಾಮು, ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗೋದೇ ಥರ್ಡ್ ಸ್ಟ್ಯಾಂಡರ್ಡ್ ಇಂದ. ಹಾಗೆ ಬೆಳಗ್ಗೆ ಎದ್ದು ಏನಪ್ಪಾ ಟಿಫನ್ ಬಾಕ್ಸ್‌ಗೆ ಹಾಕೋದು ಅನ್ನೋ ಚಿಂತೆನೂ ಇಲ್ಲ. ಯಾಕಂದ್ರೆ ಸ್ಕೂಲಲ್ಲೇ ಅವ್ರಿಗೆ ಊಟನೂ ಕೊಡ್ತಾರೆ. ಊಟದ ಜೊತೆಗೆ ಒಂದ್ ಗ್ಲಾಸ್ ಹಾಲು ಕೂಡ ಕೊಡ್ತಾರೆ. ಜೊತೆಗೆ ಸ್ಯಾಟರ್‌ಡೇ ಕೂಡ ರಜಾ. ಅಪ್ಪ ಮಗಂಗೆ ಇಬ್ರಿಗೂ ಸ್ಯಾಟರ್‌ಡೇ, ಸಂಡೇ ರಜಾ ಇರೋದ್ರಿಂದ ನಾವು ಮಾತ್ರ ಚೆನ್ನಾಗಿ ಟ್ರಿಪ್ ಮಾಡ್ತೀವಿ.